ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 14-15 ಸೀಟು ನಾವು ನಿರೀಕ್ಷಣೆ ಮಾಡಿದ್ದು. ನಮಗೆ ಸ್ವಲ್ಪ 9 ಸೀಟ್ ಮಾತ್ರ, 1 ಸೀಟಿಂದ 9 ಸೀಟ್ಗೆ ಹೋಗಿದ್ದೀವಿ. ಇನ್ನು 14-15 ಸೀಟು ನಮಗೆ ನಿರೀಕ್ಷಣೆ ಇತ್ತು. ಸೊ ಎಲ್ಲಿ ಎಡವಿದ್ದೀವಿ, ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ, ಬರೀ ಕರ್ನಾಟಕ ರಾಜ್ಯದಲ್ಲಿ ಏನೂ ಅವರು ಕಳಿಸ್ತಿಲ್ಲ, AICC ಅವರು ಎಲ್ಲ ರಾಜ್ಯದಲ್ಲೂ ಒಂದೊಂದು ತಂಡ ಕಳಿಸಿಸ್ಬಿಟ್ಟು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಭಾಳ ಮುಂಚಿತವಾಗಿ ಕಳಿಸಿದ್ದಾರೆ. ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು 4 ಡಿವಿಷನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ, ಎಲ್ಲರೂ ಇವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ. ಅದಾದಮೇಲೆ ನಾವು ಚೀಫ್ ಮಿನಿಸ್ಟ್ರು ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ. ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ಮಾಡಿಕೊಂಡು ಮುಂದಕ್ಕೆ ನಾವು ಸೆಟ್ರೇಟ್ ಮಾಡ್ತೀವಿ. ಅದನ್ನು ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಯಾವ ಥರಲ್ಲಿ ಹೋಯ್ತು, ಏನು ಎತ್ತ. ಯಾಕೆಂದರೆ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು. ಒಗ್ಗಟ್ಟಿನಿಂದ ಎಲೆಕ್ಷನ್ ಆಯಿತು, ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಬಟ್ ಸ್ಟಿಲ್ ಅಂಡರ್ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅನ್ನೋದು ಕೂಡ ನಮ್ಗೆ ಅರ್ಥ ಆಗಲಿಲ್ಲ. ಸೊ ಅವ್ರದ್ದು ಅಲೈನ್ಸ್ ಅಂತೂ ವರ್ಕೌಟ್ ಆಗಿದೆ, ಅದು ನಮ್ಗೆ ಗೊತ್ತಿದೆ. ಮೊದಲು ಗೊತ್ತಿತ್ತು ನಮಗೆ. JDS ಆ್ಯಂಡ್ BJP 2 ಅಲೈನ್ಸ್ ಪಾರ್ಟೀಸ್ ವೋಟು, ಆ್ಯಂಟಿ ಕಾಂಗ್ರೆಸ್ ವೋಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅರಿವಿದೆ. ಸೊ ಬಟ್ ಮುಂದಕ್ಕೆ ನಾವು ಜಾಗೃತಿಯಿಂದ ಏನು ಮಾಡಬೇಕು, ಇನ್ನು ಮುಂದಕ್ಕೆ ಅವ್ರು ಒಟ್ಟಾಗಿದ್ದರು ಕೂಡ ಹಾಗೇ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ. ಅವ್ರು ಆಗಿರಲಿ, ಏನು ತೊಂದರೆ ಇಲ್ಲ. ನಮ್ಗೆ ಏನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಗಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ED ಅವರು, CBIನವ್ರಿಗೆ ಪ್ರಾವಿಷನ್ ಇದೆ. ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. EDಗೆ ಏನು ಅವಶ್ಯಕತೆ ಏನಿರಲಿಲ್ಲ. EDಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆಲ್ಲ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆಲ್ಲ ಸಿಸ್ಟಮ್ ಇದೆ. NR ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ED ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ SIT ಕಂಪ್ಲೇಂಟ್ ತೆಗೆದುಕೊಂಡಿದೆ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ. ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಕ್ರಾಸ್ ಎಕ್ಸಾಮಿನ್ ಎಲ್ಲ ನಾವು ಮಾಡಿದ್ದೀವಿ. ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ED ಅವ್ರು ಮಾಡಿದ್ದಾರೆ, ನೋಡೋಣ. ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳನ್ನು ಮಾಡಿದೆ. ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗಿನ ED ದಾಳಿ. ಈಗ ಅವ್ರದ್ದು ಮುಗಿಲಿ, ಆಮೇಲೆ ಮಾತಾಡ್ತೀವಿ.